ಎಲ್ರಿಗೂ ನಮಸ್ಕಾರ. ಸೊ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಸೊ ಇವತ್ತೊಂದು ಪ್ರೋಮೋ ಅಪ್ಲೋಡ್ ಆಗಿದೆ, ಅದ್ರ ಬಗ್ಗೆ ಕೂಡ ಮಾತಾಡೋಣ. ಜೊತೆಗೆ ನಿನ್ನೆ ಎಪಿಸೋಡ್ ಬಗ್ಗೆ ಕೂಡ ಮಾತಾಡೋಣ, ಯಾಕಂದ್ರೆ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಎಂಡ್ ಆಯ್ತು ನಿನ್ನೆ ಪ್ರೋಮೋ. ಯಾಕಂದ್ರೆ ಇಡೀ ಮನೆಯವರು ಒಂದು ರೀತಿಯಲ್ಲಿ ಎದ್ದು ಬಿದ್ದು ನಗೋ ರೇಂಜಿಂಗ್ ಮಾಡಿರುವಂಥದ್ದು ನಮ್ಮ ಸುದ್ದಿ. ಅದ್ರ ಬಗ್ಗೆ ಮಾತಾಡೋಣ. ಅಂಡ್ ಇವತ್ತಿನ ಈ ಫಸ್ಟ್ ಪ್ರೋಮೋ ಬಗ್ಗೆ ಮಾತಾಡಿದ್ರೆ ಇಲ್ಲಿ ನಮ್ಮ ಗಿಲ್ಲಿ ಅಂಡ್ ನಮ್ಮ ಯಾರು ರಘು ಅವರು, ಕ್ಯಾಪ್ಟನ್ ರಘು ಅವ್ರ ಮಧ್ಯೆ ಒಂದು ಫನ್ ಆಗಿ ಟಾಮ್ ಅಂಡ್ ಜೆರಿ ಫೈಟ್ ನಡೀತಾ ಇದೆ. ಇವರಿಬ್ಬರದು ಒಂದು ಸಪ್ರೇಟೇ ಒಂಥರ ಫ್ಯಾನ್ ಬೇಸ್ ಇದೆ ಅಂತ ಅನ್ಸುತ್ತೆ, ರಘು ಅಂಡ್ ನಮ್ಮ ಗಿಲ್ಲಿದು. ಬಿಕಾಸ್ ಕಾವ್ಯ ಗಿಲ್ಲಿದೊಂದು ಬೇರೆನೇ ಇದೆ, ಬಟ್ ಗಿಲ್ಲಿ ಆ್ಯಂಡ್ ರಘು ಅಂತ ಬಂದಾಗ ಇದ್ರದ್ದೊಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಸೊ ಆ ರೇಂಜಿಗೆ ಕಿತ್ತಾಡ್ತಾರೆ ಇಬ್ರು ಕೂಡ, ಒಂಥರ ಟಾಮ್ ಅಂಡ್ ಜೆರಿ ಥರ. ಸೊ ಗಿಲ್ಲಿಗೆ ಒಳ್ಳೆ ಕ್ವಾಟ್ಲೆ ಕೊಡ್ತಾನೆ ರಘುಗೆ. ಗಿಲ್ಲಿಗೆ ಚೆನ್ನಾಗಿ ಗೊತ್ತಿದೆ ಯಾರ ಹತ್ರ ಏನೇನು ಮಾತಾಡಬೇಕು, ಹೆಂಗಿರ್ಬೇಕು ಅನ್ನೋವಂಥದ್ದು. ಸೊ ಅದಕ್ಕೋಸ್ಕರ ಯಾರ್ಯಾರನ್ನ ಯಾವ ರೀತಿಯಲ್ಲಿ ಕಂಟೆಂಟ್ ಆಗಿ ತಗೊಬೇಕು ಅಂತ ಒಂದು ಸಖತ್ತ ಯೂಸ್ ಮಾಡ್ಕೊತಿದ್ದಾನೆ. ಆ್ಯಂಡ್ ಕ್ಯಾಪ್ಟನ್ ರಘುಗೆ ಒಂದಲ್ಲಿ ಕಾಟ ಕೊಡಬೇಕು ಅಂತಂದರೆ ಅಥವಾ ಅವ್ನು ಬಗ್ಗಿಸ್ಬೇಕು ಅಂತಂದರೆ ಅದು ಗಿಲ್ಲಿನೇ ಸರಿ. ಯಾಕಂದರೆ ಅವನದೇ ಆದಂಥ ಒಂದು ರೀತಿ ಇದೆ. ಓಕೆ, ಸೊ ಅದನ್ನ ಸಖತ್ತಾಗಿ ಮಾಡ್ತಾನೆ ಗಿಲ್ಲಿ ಅಂತಾನೆ ಹೇಳ್ಬೋದು. ಸೊ ಅದೇ ರೀತಿಯಲ್ಲಿ ಅಲ್ಲಿ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿರುವಂಥ ನಮ್ಮ ರಘು ಅವರು, ಸೊ ಅಲ್ಲಿ ಮನೆ ಕೆಲಸ ಅಂತ ಬಂದಾಗ ಕೆಲವರು ಸೋಮಾರಿಗಳಿದ್ದಾರೆ. ಒಂದು ಗಿಲ್ಲಿ, ಆಮೇಲೆ ಇನ್ನೊಂದು ಸುದಿ. ಇಬ್ರು ಕೂಡ ಬರೀ ಸೋಮಾರಿಗಳು. ಅದಕ್ಕಿಂತ ಮುಖ್ಯವಾದಂಥ ಇನ್ನೊಬ್ರು ಸೋಮಾರಿ ಇದ್ದಾರೆ, ಅದು ಯಾರು ಅಂತಂದ್ರೆ ರಿಷಾ ಅವರು. ಅಟ್ಲೀಸ್ಟ್ ಸೋಮಾರಿ ಇದ್ರು ಕೂಡ ಅವ್ರು ಹೆಂಗೆ ಹೇಳ್ತಾರೆ ಅಂದ್ರೆ ದೊಡ್ಡ ದೌಲತಲ್ಲಿ ಹೇಳ್ತಾರೆ. ಬಟ್ ಇವರಿಬ್ರು ಮಾಡ್ತೀವಣ ಅನ್ಕೊಂಡೇನೆ ಸೊ ಒಂಥರ ಟೈಮ್ ಪಾಸ್ ಮಾಡುವಂಥದ್ದು. ಬಟ್ ಗಿಲ್ಲಿಗೆ ಇಲ್ಲಿ ನಮ್ಮ ಕ್ಯಾಪ್ಟನ್ ರಘು ಅವರು ಕ್ವಾಟ್ಲೆ ಕೊಡ್ತಿರುವಂಥದ್ದು, ಟೇಬಲ್ ಹಿಡಿದು ಎಲ್ಲನೂ ಕ್ಲೀನ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಿದ್ದಾರೆ. ಅಲ್ಲಿ ಊಟ ಮಾಡ್ದವ್ರ ಕಾರಣ ಅದು ಹೆಂಗೆ ಕ್ಲೀನ್ ಮಾಡೋಕ್ಕಾಗುತ್ತೆ, ಧೂಳೋಗಿ ಬೀಳಲ್ವಾ ಅಂತ ಇವನು ಈ ಕಡೆಗೆ. ಅಲ್ಲಿ ಯಾರೋ ರಿಷಾದ್ ಹೋಗ್ಬಿಟ್ಟು ಕೈ ಹಿಡ್ಕೊಂಡು ಉಂಗುರ ನೋಡ್ಕೊಂಡು ಏನು ಉಂಗುರ ಹಿಂಗಿದೆಯಲ್ಲ ಅಂತ ಹೇಳ್ಬಿಟ್ಟು ರಘು ಹೇಳೋವಂಥದ್ದು. ಅದನ್ನ ಹಂಗಿಗೆ ತಾನೇ ಹೇಳ್ಬೋದು, ಕೈ ಯಾಕೆ ಹಿಡ್ಕೊಬೇಕು ಅಂತ ಇವೊಂದು ಚೆನ್ನಾಗಿದೆ. ಆಮೇಲೆ ಅವ್ರಿಗಾದ್ರೆ ಅಷ್ಟು ಪ್ರೀತಿಯಿಂದ ಹೇಳ್ತೀವಿ, ಅವಳಿಗಾದ್ರೆ ನನ್ಗೆ ಯಾಕೆ ಇಷ್ಟು ಹಿಂಗೆ ಅಂತ ಇವನ್ ಮಾಡೋ ಆಟಗಳಿಗೆ. ಸೊ ಆ ಕಿತ್ತಾಟ ಅಂತೂ ಇದ್ದಿದ್ದೇನೆ. ಸೊ ಫನ್ ಆಗಿದೆ. ಜಸ್ಟ್ ಇದ್ರಲ್ಲಿ ಏನಂತ ಒಂದು ಅನಲೈಸ್ ಮಾಡೋ ಅಂತ ಹೇಳೋವಂಥದ್ದು ಏನೆಲ್ಲ ಪ್ರೋಮೋದಲ್ಲಿ ಅಂದ್ರೂ ಕೂಡ ಸೊ ಒಂದು ಫನ್ ಆಗಿ ಆ ಒಂದು ಪ್ರೋಮೋ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಓಕೆ, ಸೊ ನಿಮ್ಗೇನು ಅನ್ಸುತ್ತೆ ನಮ್ಮ ರಘು ಅಂಡ್ ಗಿಲ್ಲಿ ಅವರ ಒಂದು ಈ ಟಾಮ್ ಅಂಡ್ ಜೆರಿ ಫೈಟ್ ಬಗ್ಗೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಇನ್ನು ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ಕೆಲವೊಂದು ಬ್ಯಾಡ್ ಡಿಸಿಷನ್ಗಳು ತಗೊಂಡಿದ್ದಾರೆ. ನಾಮಿನೇಟೆಡ್ ತಂಡ ಆದ್ರೂ ಆಗಿರ್ಬೋದು, ಸೇಫ್ ತಂಡ ಆಗಿರ್ಬೋದು. ಬಿಕಾಸ್ ಯಾರಿಗೂ ಬಿಟ್ಕೊಡಕ್ಕೆ ಇಷ್ಟ ಇಲ್ಲ, ಅಥವಾ ಯಾರಿಗೂ ಕೂಡ ಅಷ್ಟೇ ತಾನು ಅಂದರೆ ಕಳಪೆಯಾಗಿ ಆಡ್ತಾ ಇದ್ದೀನಿ, ನಾನು ವೀಕ್ ಇದ್ದೀನಿ, ಅಥವಾ ನಾನು ನಾಮಿನೇಟ್ ಆಗಬೇಕು ಅಂತ ಯಾರಿಗೂ ಕೂಡ ಅನ್ನಿಸ್ತಾ ಇಲ್ಲ. ಅವ್ರಿಗೆ ಅನ್ಸಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಅವ್ರವ್ರ ಸ್ಟ್ಯಾಂಡ್ಗಳನ್ನ ಅವ್ರವ್ರ ಬುಡಗಳನ್ನ ಗಟ್ಟಿ ಮಾಡ್ಕೊಬೇಕು ಅಂತಂದರೆ ಸೊ ಅವರವರ ಒಂದು ತಂಡದ ಒಂದು ವಿರುದ್ಧನೇ ಹೋಗುವಂಥ ಲಕ್ಷಣಗಳು ಕೂಡ ಕೆಲವೊಂದು ಕಾಣ್ತಿದ್ದಾವೆ. ಯಾಕಂತಂದರೆ ತನ್ನ ತಂಡ ಏನಾದರೂ ಪರವಾಗಿಲ್ಲ, ಬಟ್ ನಾನು ಚೆನ್ನಾಗಿರ್ಬೇಕು, ನಾನು ಸೇಫ್ ಆಗಿರ್ಬೇಕು, ನನ್ನ ಜೊತೆ ಆಡೋರು ಏನಾದರೂ ಹಾಳಾಗೋಲಿ ಅನ್ನೋ ರೀತಿಯಲ್ಲಿ ಇದ್ದಾರೆ. ಬಟ್ ಕೆಲವು ಟೈಮಲ್ಲಿ ಸೊ ಅದನ್ನು ಗಿವ್ ಅಪ್ ಮಾಡಬೇಕು ಅಂತ ನನಗನ್ಸುತ್ತೆ. ಸೊ ಈ ವಾರ ತೊಗೊಂಡ್ರೆ ಸ್ವಲ್ಪ ಅಶ್ವಿನಿ ಅವರು ಆ ಒಂದು ಕೆಲವೊಂದು ಡಿಸಿಷನ್ಗಳನ್ನ ತೊಗೊಂಡಿದ್ದಾರೆ. ನನಗೆ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ತಂಡದ ಇದ್ದವ್ರಿಗೆ ಯಾರಿಗಾದ್ರೂ ಒಬ್ರಿಗೆ ಸಿಗಲಿ ಅನ್ನೋ ರೀತಿಯಲ್ಲಿ ಡಿಸಿಷನ್ಗಳು ತೊಗೊಂಡಿದ್ದಾರೆ. ಬಟ್ ಇಲ್ಲಿ ಏನಾಯಿತು ಅಂತಂದರೆ ನಿಮ್ಗೆ ಗೊತ್ತಿದೆ, ಆಲ್ರೆಡಿ ನಿನ್ನೆ ಒಂದು ಎಪಿಸೋಡ್ ಸ್ಟಾರ್ಟ್ ಆಗಿರುವಂಥದ್ದೇನೆ. ಸೊ ಮೊನ್ನೆ ಒಂದು ಟಾಸ್ಕ್ ವಿನ್ ಆಗಿದ್ರು, ಸೊ ಅಲ್ಲಿ ನಾಮಿನೇಟೆಡ್ ತಂಡ. ಸೊ ಅದಾದಮೇಲೆ ಒಂದು ಸ್ವ್ಯಾಪ್ ಮಾಡುವಂಥ ಒಂದು ಡಿಸಿಷನ್ ತೊಗೊಬೇಕಾಗತ್ತೆ. ಅದರಲ್ಲಂತೂ ಹೆವಿ ಕಿತ್ತಾಟ ಆಗೋಯ್ತು. ಸೊ ಅದರಲ್ಲಿ ರಿಷಾದ್ ಯಾಕೆ ಹಂಗೆ ಕಿತ್ತಾಡ್ತಾರೋ ಗೊತ್ತಿಲ್ಲ. ಒಂದು ಡೈರೆಕ್ಟ್ ನಾಮಿನೇಟ್ ಆಗಿದ್ದಾಳೆ, ಅದು ಬಿಟ್ಟು ಟಾಸ್ಕ್ ಒಂದೂ ಕೂಡ ಆಡಿಲ್ಲ. ಸೊ ಅಟ್ಲೀಸ್ಟ್ ಇವ್ರು ಏನೋ ಒಂದು ಡಿಸ್ಕಷನ್ ಮಾಡ್ಕೊತಿದ್ದಾರೆ, ಅದಕ್ಕೆ ಒಪ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಇರಬೇಕು. ಅದನ್ನೆಲ್ಲ ಬಿಟ್ಬಿಟ್ಟು ಇಲ್ಲೇ ಇರೋವಂಥ ಮಾತುಗಳೆಲ್ಲ ಆಡ್ತಾರೆ. ರಾಶಿಕಾ ನಾನು ಸ್ಟ್ರಾಂಗ್ ಅಂತ ಒಪ್ಕೊಳ್ಳೋದೇ ಇಲ್ಲ ಅಂತ ಮಾತುಗಳೆಲ್ಲ ಏನಕ್ಕೆ ಅಷ್ಟೊಂದು ಹೀಟಾಗಿ ಒಂದು ಕನ್ವರ್ಸೇಷನ್ ನಡೀತಿದೆ ಅಂತಂದಾಗ ಕೆಲವು ಟೈಮಲ್ಲಿ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋದು ಬೆಟರ್ ಅಂತ ನನಗನ್ಸುತ್ತೆ. ಅದಾದಮೇಲೆ ರಾಶಿಕಾ ಕೂಡ ಹಠ ಬಿದ್ದುಬಿಡ್ತಾರೆ. ನನಗೂ ಅಷ್ಟು ಹಠ ಬೇಕಿರಲ್ಲ ಅಂತ ನನಗನ್ಸುತ್ತೆ. ಒಂದು ನಿಮ್ಮ ಟೀಮ್ ಅವ್ರು ಒಪ್ಕೊಂಡಿದ್ದಾರೆ ನಿಮ್ಮನ್ನು ಆ ಕಡೆ ಕಳಿಸ್ಲಿಕ್ಕೆ. ಆಮೇಲೆ ನೀವು ಎಲ್ಲ ಟೀಮ್ಗಳು ಅಭಿನ ತೊಗೊಂಡು ಬರಬೇಕು ಈ ಕಡೆಗಂತ ಅವ್ರದ್ದು ಡಿಸಿಷನ್ ಇದ್ದಂಥದ್ದು. ಬಟ್ ನೀವು ಸ್ಪಂದನೆ ಬರಬೇಕು ಅಂತ ಹಠ ಹಿಡಿದು ಕೂತಿರುವಂಥದ್ದು ನನಗೆಲ್ಲ ಸರಿ ಅಂತ ಅನಿಸ್ಲಿಲ್ಲ. ಆ್ಯಂಡ್ ಅದಾದಮೇಲೆ ಡಿಸ್ಕಷನ್ ಆದಮೇಲೆ ಅದು ಒಪ್ಕೊಳ್ಳಲ್ಲ. ಬಿಗ್ ಬಾಸ್ ಅವ್ರು ಏನು ಮಾಡ್ತಾರೆ, ಸೊ ಸೇಫ್ ತಂಡಕ್ಕೆ ಆ ಒಂದು ಅವಕಾಶ ಕೊಡ್ತಾರೆ. ಸೊ ನೀವು ನಿಮ್ಮ ಒಂದು ತಂಡದಿಂದ ಯಾರನ್ನ ಒಬ್ರು ಕಳಿಸಿ, ಸೊ ಒಬ್ಬರನ್ನ ಆ ಕಡೆಯಿಂದ ಕರ್ಕೊಂಬನ್ನಿ ಅಂತ. ಆಮೇಲೆ ಈ ತಂಡ ಕೂಡ ಅಷ್ಟೇ. ಸೊ ಅವರು ಕೂಡ ಡಿಸಿಷನ್ ತೊಗೊಳ್ಳಿಕ್ಕಾಗಲ್ಲ ಬಿಕಾಸ್ ಆಫ್ ಸುದಿ. ಸೊ ಸುದಿ ನಾನು ಆ ಕಡೆ ಹೋಗ್ಲಿಕ್ಕೇ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅವರು. ಬಿಕಾಸ್ ಇವಾಗ ಅವ್ರ ತಂಡದಲ್ಲಿ ಆ ಥರ ಆಗ್ತಿದೆ ಅಂತಂದಮೇಲೆ ಸೊ ಇವ್ರು ಯಾಕೆ ಇಲ್ಲಿ ಬಂದ ತಕ್ಷಣ ಇವ್ರಿಗೆ ಈಸಿ ಮಾಡಿಕೊಡ್ತಾರೆ. ಇವರು ಕೂಡ ಅಷ್ಟೇ. ಸೊ ಅಲ್ಲಿ ಒಪ್ಕೊಳ್ಳೋಕೆ ರೆಡಿನೇ ಆಗಲಿಲ್ಲ ಸುದಿ ಅವರು. ಆ್ಯಂಡ್ ಇವರು ಕೂಡ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಸುದಿಗೆ, ಬಟ್ ಆಗಲಿಲ್ಲ. ಯಾಕಂತಂದರೆ ಇಷ್ಟು ಎರಡು ಕನ್ವರ್ಸೇಷನಲ್ಲಿ ಸಿಕ್ಕಾಪಟ್ಟೆ ಇವರು ಅವ್ರನ್ನ ಆಡ್ಕೊಂಡು ನಗಾಡ್ತಾ ಇದ್ರು. ಬಿಕಾಸ್ ಒಂದು ಡಿಸಿಷನ್ ತೊಗೊಳಕ್ಕಾಗ್ತಲ್ಲ ಹಾಗೆ ಹೀಗೆ ಅಂತ. ಬಟ್ ಇವಾಗಲೂ ಕೂಡ ಇಲ್ಲಿ ಟೀಮಲ್ಲೂ ಕೂಡ ಸುದಿ ಇರೋದ್ರಿಂದ ಎಲ್ಲರೂ ಕೂಡ ಸುದ್ದಿನ ಆಚೆ ಹಾಕಬೇಕು ಅಂತಲೇ ಇದ್ರು. ಸೊ ಅದಕ್ಕೋಸ್ಕರ ಸುದ್ದಿ ಅಂತೂ ಒಂದು ಹಠಕ್ಕೆ ಬಿದ್ದುಬಿಟ್ಟೆ, ನನ್ನ ಕೈಲಾಗಲ್ಲ, ನಾನು ವೀಕ್ ಇದ್ದೀನಿ, ನನಗೂ ಈ ಸರಿ ಸೇಫ್ ಆಗಬೇಕು ಅನ್ನೋ ರೀತಿಯಲ್ಲಿ ಇದೆ ಅಂತಂದಾಗ ಎರಡೂ ಕಡೆಯಿಂದ ಕೂಡ ಎರಡೂ ತಂಡದಿಂದ ಕೂಡ ಆಗದೆ ಇದ್ದಾಗ ಏನು ಮಾಡ್ತಾರೆ ಬಿಗ್ ಬಾಸ್ ಅವರು, ಸೊ ಮಾಳು ಅವ್ರಿಗೆ ಒಂದು ಕೊಡ್ತಾರೆ. ಬಟ್ ಮಾಳು ಕಷ್ಟ ಇತ್ತು ಅವನಿಗೆ. ಬಿಕಾಸ್ ಆ ಒಂದು
ಫಸ್ಟ್ ನಾಮಿನೇಷನಲ್ಲಿನೇ ಅವ್ನು ಎಲ್ರಿಗೂ ಕೂಡ ರೀಸನ್ ಕೊಡಬೇಕು ಅಂದಾಗ ಸಿಕ್ಕಾಪಟ್ಟೆ ಕಷ್ಟಪಟ್ಟ. ಬಟ್ ಇವರಿಬ್ಬರನ್ನ ಚೂಸ್ ಮಾಡ್ಬೇಕು ಇವಾಗ, ಅಂದರೆ ಎರಡು ತಂಡದಿಂದ ಒಬ್ಬೊಬ್ಬರನ್ನ ಡೈರೆಕ್ಟ್ ನಾಮಿನೇಟ್ ಮಾಡಬೇಕು ಅಂತಂದಾಗ ಅವ್ನಿಗೆ ಇನ್ನೂ ಸ್ವಲ್ಪ ಕಷ್ಟ ಆಯಿತು. ಅವ್ನು ಯಾಕಾರ ಕೊಡ್ತಾರೋ ಮರ ಅನ್ನೋ ರೇಂಜಿಗೆ ಬೇಜಾರು ಮಾಡ್ಕೊಂಡೆ ಹೋದ ಅಲ್ಲಿಗೆ. ಬಟ್ ಸ್ವಲ್ಪ ಯೋಚನೆ ಮಾಡ್ದೆ ಯಾರನ್ನ ಕೊಡಬೇಕು ಯಾರಿಲ್ಲ ಅಂತಂದಾಗ ಫಸ್ಟ್ ಸುದಿನ ಚೂಸ್ ಮಾಡ್ದೆ. ನನ್ನ ಪ್ರಕಾರ ಕರೆಕ್ಟಾಗಿತ್ತು ಚೂಸ್ ಮಾಡಿರೋವಂಥದ್ದು. ಬಿಕಾಸ್ ಅಂದರೆ 2-3 ವಾರದಿಂದ ಏನು ಕರೆಕ್ಟಾಗಿ ಆಡ್ತಾ ಇಲ್ಲ, ಮನೆ ಕೆಲಸ ಅಂತ ಬಂದಾಗ ಅದನ್ನು ಕೂಡ ಅಷ್ಟು ಸರಿಯಾಗಿ ಮಾಡಲ್ಲ ಅವನು. ಸೊ ಅದನ್ನೆಲ್ಲ ರೀಸನ್ ಕೊಟ್ಬಿಟ್ಟು ಅವ್ರನ್ನ ನಾನು ನಾಮಿನೇಟ್ ಮಾಡಿದೆ. ಬಟ್ ರಘುನ ಡೈರೆಕ್ಟ್ ಹೆಂಗಿದ್ರು ನಾಮಿನೇಟ್ ಆಗಿದ್ರು, ರಘು ಅವರು ಹೆಂಗಿದ್ರು ನಾಮಿನೇಟಲ್ಲಿ ಇರ್ತಿದ್ರು. ಬಟ್ ಡೈರೆಕ್ಟ್ ನಾಮಿನೇಷನ್ ಅಂತಂದ್ರೆ ಏನಂತ, ಇನ್ ಕೇಸ್ ಟಾಸ್ಕ್ ಗೆದ್ರೂ ಕೂಡ ಅವರು ಸ್ವ್ಯಾಪ್ ಮಾಡೋಕ್ಕಾಗಲ್ಲ. ಸೊ ಈ ಟೈಮಲ್ಲಿ ಡೈರೆಕ್ಟ್ ನಾಮಿನೇಷನ್ ಮಾಡಿದ್ರೆ ಅವರು ನಾಮಿನೇಟೆಡ್ ಆಗೇ ಇರ್ತಾರೆ. ಸೊ ಅದನ್ನ ರಘುರವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ರಘುವ್ರ ನಾಮಿನೇಟ್ ಮಾಡಿದ್ಮೇಲೆ ಕೊಟ್ಟಿರುವಂಥ ರೀಸನ್ ಏನು ಅಂತಂದರೆ, ಸೊ ಅಂದರೆ ಲಾಸ್ಟ್ ಒಂದು 1.5-2 ವೀಕಿಂದ ಸೊ ಅವರು ಅಂದರೆ ಕಿಚನ ಚಪ್ಪಾಳೆ ಆದರೂ ಆಗಿರ್ಬೋದು, ಕ್ಯಾಪ್ಟನ್ ಎಲ್ಲ ಆಗಿದ್ದಾದ್ಮೇಲೆ ಎಲ್ಲೋ ಸ್ವಲ್ಪ ಡಲ್ ಆಗಿದ್ದಾರೆ. ಸೊ ಟಾಸ್ಕ್ ಅಂತ ಬಂದಾಗ ಎಲ್ಲೂ ಕೂಡ ಪರ್ಫಾರ್ಮ್ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ರೀಸನ್ಗಳು ಕೊಟ್ಟರು. ಬಟ್ ಟಾಸ್ಕ್ ಅಂತ ಬಂದಾಗ ಖಂಡಿತವಾಗ್ಲೂ ಅವರು ಆಡಿಲ್ಲ ಅಂತ ಹೇಳಿಕ್ಕಾಗಲ್ಲ. ಬಿಕಾಸ್ ಟಾಸ್ಕ್ಗಳೇ ಕೊಟ್ಟಿಲ್ಲ ಬಿಗ್ ಬಾಸ್ 2 ಇದರಿಂದ ನೋಡ್ತಾ ಇದ್ದಾರೆ. ಸೊ ಅದಕ್ಕೆ ಇವತ್ತು ನಿನ್ನೆ ಒಂದು ಇದರಲ್ಲಿ ನೋಡ್ತಾ ಇದ್ದಾರೆ, ಟಾಸ್ಕ್ ಕೊಟ್ಟಿದ್ರು, ತುಂಬ ಚೆನ್ನಾಗಿ ಆಡಿದ್ರು, ಗೆಲ್ಸಿದ್ರು, ಎಲ್ಲ ಓಕೆ. ಟಾಸ್ಕ್ ಅಂತ ಬಂದಾಗ ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಬಟ್ ಮನೆಯಲ್ಲಿ ಇನ್ವಾಲ್ವ್ಮೆಂಟು ಅಥವಾ ಎಲ್ಲರ ಜೊತೆಗೆ ಬೆರೆಯೋದು ಅಂತಂದರೆ ಎಲ್ಲೋ ಸ್ವಲ್ಪ ಅವರು ನೇಚರ್ ಹೆಂಗಿದೆ ಅಂತ ಅನ್ಸುತ್ತೆ. ಎಲ್ಲರ ಜೊತೆಗೂ ಕೂಡ ಬೆರೆಯೋದಲ್ಲ, ಸುಮ್ಮನೆ ಎಲ್ಲ ಕಡೆಗೂ ತಿರುಗಾಡೋದಲ್ಲ, ಒಂದು ಕಡೆಗೆ ಸೆಟ್ಲ್ ಆಗ್ತಾರೆ ಎಲ್ಲಾದರೂ ಒಂದು ಕಡೆಗೆ. ಸೊ ಅದು ಒಂದು ಕ್ಯಾರೆಕ್ಟ್ರು. ಬಟ್ ಅವ್ರಿಗೆ ಕೊಟ್ಟಿರೋಂಥ ರೀಸನ್ ಕರೆಕ್ಟಾಗಿರ್ಬೋದು. ಬಟ್ ಅವ್ರಿಗಿಂತ ಅಂದರೆ ವೀಕ್ ಇರೋವಂಥವ್ರು ಅಥವಾ ಡಿಸರ್ವಿಂಗ್ ನಾಮಿನೇಷನ್ಗೆ ಡೈರೆಕ್ಟ್ಗೆ ಸೊ ಬೇರೆಯವರು ಕೂಡ ಇದ್ರು ಅಂತ ನನಗನ್ಸುತ್ತೆ. ಸೊ ಅವ್ರನ್ನ ತೊಗೋಬೋದಾಗಿತ್ತು. ಬಟ್ ಅವ್ನಿಗೆ ಆಪ್ಷನ್ ಇರಲಿಲ್ಲ. ಸೊ ಅದಕ್ಕೋಸ್ಕರನೇ ಅಲ್ಲಿ ರಘು ಅವ್ರನ್ನ ತೊಗೊಂಡ ಅಂತಲೇ ಹೇಳ್ಬೋದು. ಹೆಂಗಿದ್ರು ನಾಮಿನೇಟ್ ಆಗಿದ್ರು, ಡೈರೆಕ್ಟ್ ನಾಮಿನೇಷನ್ ಅಷ್ಟೇ. ಆ್ಯಂಡ್ ಇದ್ರ ಜೊತೆಗೆ ಅಲ್ಲಿ ಯಾರೇ ನಾಮಿನೇಟೆಡ್ ತಂಡ ಒಂದಿತ್ತು. ಸೊ ಅದರಲ್ಲಿ ಮುಖ್ಯವಾಗಿ ಅಲ್ಲಿ ರಿಷಿ ಆದರೂ ಆಗಿರ್ಬೋದು, ಜಾನ್ವಿ ಆದರೂ ಆಗಿರ್ಬೋದು, ಧ್ರುವಂತ್ ಆದರೂ ಆಗಿರ್ಬೋದು, ಅಶ್ವಿನಿ ಆದರೂ ಆಗಿರ್ಬೋದು. ಸೊ ಅವರ ಟೀಮ್ನ ಒಂದು ರಾಶಿಕಾ ಬಗ್ಗೆನೇ ಮಾತಾಡ್ತಾ ಇದ್ರು. ಬಿಕಾಸ್ ಆಲ್ರೆಡಿ ಅವಳಿಗೆ ಸೇಫ್ ಅಂತ ಕೊಟ್ಟಿದ್ದೀವಿ ಕೂಡ, ಅಷ್ಟೊಂದು ಹಠ ಏನಕ್ಕೆ ಹಾಗೆ ಹೀಗೆ ಅಂತ ಮಾತುಗಳು ಬಂತು. ಕರೆಕ್ಟ್, ಅವ್ರು ಹೇಳೋವಂಥದ್ದು ಕೂಡ ಕರೆಕ್ಟ್ ಇದೆ. ಬಿಕಾಸ್ ಜಾನ್ವಿನೂ ಆಟ ಆಡಿದ್ದಾರೆ, ಧ್ರುವಂತೂ ಆಟ ಆಡಿದ್ದಾರೆ, ಸೊ ಅಶ್ವಿನಿ ಅವರು ಆಟ ಆಡಿದ್ದಾರೆ. ಅವರೆಲ್ಲ ಸೇರಿಕೊಂಡು ನಿಮ್ಮನ್ನು ಸೇವ್ ಮಾಡ್ತಿದ್ದಾರೆ ಅಂತಂದಾಗ ಅಟ್ಲೀಸ್ಟ್ ಕೆಲವು ಡಿಸಿಷನ್ಗಳಿಗೆ ಒಪ್ಕೊಬೇಕಾಗುತ್ತೆ. ಸೊ ರಾಶಿಕಾ ಕೂಡ ಅಷ್ಟೊಂದು ಹಠ ಮಾಡಿ ಸ್ಪಂದನನೇ ಬರಬೇಕು, ಅಭಿ ಬೇಡ, ಆ ಒಂದು ಹಠ ಬೇಕಿರಲಿಲ್ಲ. ಇನ್ಕ್ಲೂಡಿಂಗ್ ರಕ್ಷಿತಾ ಕೂಡ ಅಷ್ಟೇ. ರಕ್ಷಿತಾ ಕೂಡ ರಾಶಿಕಾ ಏನು ಹೇಳ್ತಾರೆ ಅದನ್ನೇ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಾನು ಒಪ್ಕೊಳ್ಳಲ್ಲ, ಸ್ಪಂದನ ಈ ಕಡೆ ಬರಬೇಕು ಅನ್ನೋ ರೀತಿಯಲ್ಲಿ ರಾಶಿಕಾ ಜೊತೆಗೆ ನಿಂತ್ಕೊಂಡ್ರು. ಸೊ ಇಬ್ಬರು ಕೂಡ ಅಟ್ಲೀಸ್ಟು ಸೊ ಅದನ್ನು ಚೇಂಜ್ ಮಾಡ್ಕೊಬೋದಾಗಿತ್ತು ಅಂತ ನನಗನ್ಸುತ್ತೆ. ಅಷ್ಟು ಹಠ ಒಳ್ಳೇದಲ್ಲ ನನ್ನ ಪ್ರಕಾರ ರಾಶಿಕಾದು. ಓಕೆ, ಸೊ ಇದಾದ್ಮೇಲೆ ರಘು ಆ್ಯಂಡ್ ಗಿಲ್ಲಿ ಅವರು ಡಿಸ್ಕಷನ್ ಮಾಡ್ತಾರೆ. ಅಂದರೆ ರಘುಗೆ ಬೇಜಾರೇನು ಅಂತಂದರೆ, ಮಾಳಿಗೆ ಹೋಗಿ ನನ್ನ ನಾಮಿನೇಟ್ ಮಾಡಿಬಿಟ್ಟು ಅದು ಟಾಸ್ಕ್ ಆಡಲ್ಲ ಅನ್ನೋ ರೀತಿಯಲ್ಲಿ. ಯಾಕಂದರೆ ಟಾಸ್ಕ್ ಒಂದು ಬ್ಯಾಲೆನ್ಸಿಂಗ್ ಟಾಸ್ಕ್ ಇದೆಯಲ್ಲ, ಅದು ನಾನೇ ಪ್ಲ್ಯಾನ್ ಮಾಡಿ ನಾನೇ ಗೆಲ್ಸ್ಕೊಟ್ಟಿರೋಂಥದ್ದು ಅವ್ರಿಗೆ, ಹಾಗೆ ಹೀಗೆ ಅಂತ ಕೆಲವೊಂದು ಮಾತುಗಳು ಬಂತು. ಅದರಲ್ಲಿ ಬೇರೆ ಸ್ಯಾಟರ್ಡೇನೋ ಅವ್ರ ಬರ್ತ್ಡೇ ಬೇರೆ ಅಂತೆ. ಸೊ ಈ ವಾರನೇ ನಾಮಿನೇಟ್ ಆಗ್ಬೇಕಾ ಅಂತ ಹೇಳಿದ್ರು. ಏನೂ ಮಾಡೋಕ್ಕಾಗಲ್ಲ ನೋಡಿ, ನಾಮಿನೇಟ್ ಆದ್ರಿ, ರಕ್ಷಿತಾ ಕಡೆ ಕರ್ಕೊಂಡು ಬಂದರು. ಸೊ ಇವಾಗ ಕ್ಯಾಪ್ಟನ್ ಆಗಿದ್ದೀರಾ, ಎಂಥ ಲಕ್ ಹೊಡಿತೀವಿ ನೋಡಿ. ಇವಾಗೆಲ್ಲ ಮಾಸ್ಟರ್ ಸ್ಟ್ರೋಕು ಹಾಗೆ ಹೇಗೆ ಅಂತವ್ರೆ ರಕ್ಷಿತಾ ಡಿಸಿಷನು. ಬಟ್ ರಕ್ಷಿತಾ ಅವ್ರನ್ನ ಕರ್ಕೊಂಡು ಬಂದಿರೋವಂಥದ್ದು ಏನು ಇವ್ರಿಗೆ ಮಾಸ್ಟರ್ ಸ್ಟ್ರೋಕ್ ಹೊಡಿಲಿ ಅಥವಾ ಕ್ಯಾಪ್ಟನ್ ಆಗಲಿ ಅಂತಲ್ಲ. ಕೊಟ್ಟಿರೋವಂಥ ರೀಸನ್ ಏನು, ಅವರು ಆ್ಯಕ್ಚುಲಿ ಕೊಟ್ಟಿರೋ ರೀಸನಲ್ಲಿ ಯಾವ ರೇಂಜಿಗೆ ಒಂದು ಸ್ಮಾರ್ಟಾಗಿ ಥಿಂಕ್ ಮಾಡಿದ್ದಾರೆ ಅಂತಂದರೆ, ಅವರು ಅಲ್ಲಿ ಹಿಂದೆ ಹೇಳಿರೋವಂಥದ್ದು ಏನು ಅಂತಂದರೆ, ಅಭಿ ಆ್ಯಂಡ್ ರಘು ಅಂತ ಬಂದಾಗ ಸೊ ಅಭಿ ಅವರು ಎಫರ್ಟ್ ಹಾಕ್ತಾ ಇದ್ದಾರೆ, ಬಟ್ ಅದು ಕಾಣಿಸ್ತಾ ಇಲ್ಲ. ಆದರೆ ಎಫರ್ಟ್ ಇದೆ, ಓಕೆ. ಬಟ್ ರಘು ಅಂತ ಬಂದಾಗ ಕಿಚನ ಚಪ್ಪಾಳೆ ಸಿಕ್ಕಿದೆ ಎಲ್ಲ ಓಕೆ, ಬಟ್ ಅವ್ರ ಎಫರ್ಟ್ ಅಷ್ಟಿಲ್ಲ ಅಂತ ಹೇಳಲಿಕ್ಕೆ ಬಂದಿದ್ದರು ಅವರು. ಬಟ್ ಅಲ್ಲಿ ರೀಸನ್ ಅಲ್ಲಿ ಮುಂದೆ ಹೋಗಿ ಕೊಡಬೇಕು ಅಂತಂದಾಗ ಅವ್ರು 2 ಗೋಡೆ ಮೇಲೆ ದೀಪ ಇಟ್ಬಿಟ್ರು. ಸೊ ಅಭಿ ಅವ್ರು ಹಿಂಗೆ ಮಾಡ್ತಿದ್ದಾರೆ, ಎಫರ್ಟ್ ಹಾಕ್ತಿದ್ದಾರೆ, ಎಲ್ಲ ಓಕೆ. ಬಟ್ ರಘು ಅವ್ರಿಗೆ ಕಿಚನ ಚಪ್ಪಾಳೆ ಸಿಕ್ಕಿದೆ, ಎಲ್ಲ ಸಿಕ್ಕಿದೆ. ಸೊ ನೀವೇ ಹೇಳಿ, ಏನೋ ಒಂದು ತೊದಲು ಮಾತಾಡ್ಬಿಟ್ಟು ಸೊ ನೀವೇ ಹೇಳಿ ಅವರು ಇದು ಅಲ್ವಾ ಹಾಗೆ ಹೇಗೆ ಅಂತ. ಎಂಥ ಸ್ಮಾರ್ಟ್ ಇದು ಅಂತಂದರೆ, ಅದಕ್ಕೆ ಹೇಳೋದು ನಾನು, ಈ ರಕ್ಷಿತಾ ಓಕೆ ಚೆನ್ನಾಗಿ ಆಡ್ತಿದ್ದಾರೆ ಎಲ್ಲ ಓಕೆ, ಬಟ್ ಕೆಲವು ಡಿಸಿಷನ್ಗಳನ್ನ ಕೆಲವೊಂದು ಈ ಕಡ್ಡಿ ತೂಣ್ ಮಾಡೋ ರೀತಿಯಲ್ಲಿ ಹೇಳಬೇಕು. ಇವ್ರು ಹಿಂಗಿದ್ದಾರೆ ಅಂತ 2 ಸಾರಿ ಅದ್ರ ಬಗ್ಗೆ ಮಾತಾಡ್ತಾರೆ. ಒಂದು ರಘು ಅವ್ರ ಜೊತೆ ಪರ್ಸ್ನಲ್ ಆಗಿ ಕೂಡ ಮಾತಾಡ್ತಾರೆ. ಗಿಲ್ಲಿ ಆ್ಯಂಡ್ ರಘು ಇದ್ದಾಗ ಅಲ್ಲಿ ಎದುರುಗಡೆ ಅಂದರೆ ರೀಸನ್ ಕೊಡಬೇಕು ಅಂತಂದಾಗ ಕೂಡ ಎದುರುಗಡೆ ಬಂದಾಗ ಕೂಡ ಅಷ್ಟೇ, ಎಲ್ಲೂ ಕೂಡ ಅವರು ರಘು ಅವರು ವೀಕ್ ಇದ್ದಾರೆ ಈ ಒಂದು ಕಾರಣಕ್ಕೆ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಹೇಳೋದೇ ಅಲ್ಲ ಅವರು. ಸೊ ಅಂದರೆ ಇದು ಸ್ಮಾರ್ಟ್ ಥಿಂಕಿಂಗು, ಅಂದರೆ ಎಲ್ಲೂ ಕೂಡ ಸಿಗಾಕೊಂಬಾರ್ದು ಅನ್ನೋ ರೀತಿಯಲ್ಲಿನೇ ಸ್ಮಾರ್ಟ್ ಥಿಂಕ್ ಮಾಡಿರೋವಂಥದ್ದು ರಕ್ಷಿತಾ ಅವರು. ಓಕೆ, ಅದಾದಮೇಲೆ ಹೆಂಗೋ ಕಾವ್ಯ ಅವರು ಅದನ್ನು ಹಿಡ್ದಾಕ್ತಾರೆ. ಸೊ ಅಲ್ಲಿ ಇದರಲ್ಲಿ ಬಂದಾಗ ವೀಕು ನೀ ಯಾರನ್ನ ನಾಮಿನೇಟ್ ಮಾಡ್ತೀನಿ ಅಂತಂದಾಗ ಅದರಲ್ಲಿ ನಿನ್ನೆ ಎಪಿಸೋಡಲ್ಲಿ ಆಗಿದೆ, ಅದ್ರ ಬಗ್ಗೆ ತಿರ್ಗಾ ಮಾತಾಡೋಕೆ ಹೋಗಲ್ಲ ನಾನು. ಓಕೆ, ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಜಾನ್ವಿ ಆ್ಯಂಡ್ ಅಲ್ಲಿ ನಮ್ಮ ಯಾರು ಕಾವ್ಯ ಅವ್ರ ಮಧ್ಯೆ ಡಿಸ್ಕಷನ್ ನಡೆಯುತ್ತೆ. ಅಗೇನ್ ಚಾನಲ್ ಬಗ್ಗೆನೇ ಮಾತುಕತೆ ನಡೆಯುತ್ತೆ. ಅಲ್ಲಿ ಯಾರು ಕಾವ್ಯ ಬಂದು ಕೇಳ್ತಾರೆ, ಹಿಂಗೆ ಕಲರ್ಸ್ ಏನೋ ಹೇಳಿದ್ರಂತೆ ಹಾಗೆ ಹೇಗೆ ಅಂತಂದಾಗ ಇಲ್ಲಿ ಸ್ವಲ್ಪ ಯಾರು ನಮ್ಮ ಜಾನ್ವಿ ಅವರು ಉಲ್ಟಾ ಮಾಡ್ತಾರೆ. ನಾನು ಹೇಳಿರುವಂಥದ್ದು ಆ ಥರ ಅಲ್ಲ, ಚಾನಲ್ ಅಂತಂದಮೇಲೆ ಸೀರಿಯಲ್ ಮಾಡ್ತಾರೆ. ಸೊ ಅವ್ರಿಗೂ ಕೂಡ ಫ್ಯಾನ್ ಬೇಸ್ ಇರುತ್ತೆ. ನಾನು ಕೂಡ ಚಾನಲ್ ಅವಳೇನೆ, ನನಗೂ ಕೂಡ ಫ್ಯಾನ್ಸ್ ಇರ್ಬೋದು, ನನಗೂ ಕೂಡ ಪುಷ್ ಮಾಡ್ಬೋದು ಹಾಗೆ ಹೀಗೆ ಅಂತೆಲ್ಲ ಶುರು ಮಾಡ್ತಾರೆ. ಬಟ್ ಖಂಡಿತವಾಗ್ಲೂ ಇದು ವೀಕೆಂಡಲ್ಲಿ ರುಬ್ಬೋ ಕಾರ್ಯಕ್ರಮ ಅಂತೂ ಖಂಡಿತವಾಗ್ಲೂ ಜಾನ್ವಿಗೆ ಇದ್ದೇ ಇದೆ. ಯಾಕಂದರೆ ಚಾನಲ್ ವಿರುದ್ಧನೇ ಆ ಥರ ಮಾಡಿದಾಗ ಯಾರ್ಯಾರನೋ ಬಿಟ್ಟಿಲ್ಲ ಅವರು. ಸೊ ಸುದೀಪ್ ಸರ್ಗೆ ಕ್ಲೋಸ್ ಆಗಿರುವಂಥ ತ್ರಿವಿಕ್ರಮ್ಗೆ ಬಿಟ್ಟಿಲ್ಲ ಅಂದಮೇಲೆ ಜಾನ್ವಿ ಅವ್ರು ಇನ್ಯಾವ ಲೆಕ್ಕ, ಖಂಡಿತವಾಗ್ಲೂ ಹಾಕ್ಕೊಂಡು ರುಬ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಅವರು ಅಟ್ಲೀಸ್ಟ್
ಕೆಲವು ಟೈಮಲ್ಲಿ ಕೆಲವೊಂದನ್ನ ಮಾತಾಡಬಾರ್ದಾಗಿತ್ತು, ಗೊತ್ತಿಲ್ಲ ಅವ್ರೇನೋ ಹೈಲೈಟ್ ಆಗ್ತೀನಿ, ಸೊ ವೀಕೆಂಡಲ್ಲಿ ಇಶ್ಯೂ ಆಗ್ಬೋದು, ಸ್ವಲ್ಪ ನೆಗೆಟಿವ್ ಪಾಸಿಟಿವ್ ಹೈಲೈಟ್ ಆಗ್ತೀನಿ ಅನ್ನೋ ರೀತಿಯಲ್ಲಿ ಏನಾದ್ರು ಹೇಳಿದ್ರು, ಐ ಡೋಂಟ್ ನೋ. ಯಾಕಂದರೆ ಅವ್ರಿಗೂ ಗೊತ್ತಿದೆ ಶೋ ಹೆಂಗೆ ರನ್ ಆಗುತ್ತೆ, ಯಾವ್ಯಾವ ಟೈಮ್ನಲ್ಲಿ ಅವ್ರು ಹೈಪ್ ಬೇಕು ಅಂತಂದಾಗ ಈ ಥರ ಒಂದು ಸ್ಟೇಟ್ಮೆಂಟ್ಗಳನ್ನು ಪಾಸ್ ಮಾಡಿದ್ದಾರೆ. ಬಟ್ ನೋಡೋಣ ನಾಳೆ ಏನಾಗುತ್ತೆ ಅಂತ ಶನಿವಾರ ಪಂಚಾಯತಿನಲ್ಲಿ. ಓಕೆ, ಖಂಡಿತವಾಗ್ಲೂ ಅದು ಬಂದೇ ಬರುತ್ತೆ, ವಿಷಯ ಬರಲ್ಲ ಅಂತಲ್ಲ, ಖಂಡಿತವಾಗ್ಲೂ ಬರುತ್ತೆ. ಬಟ್ ಯಾವ ರೇಂಜಿಗೆ ಡ್ರಿಲ್ಲಿಂಗ್ ಇರುತ್ತೆ ಅನ್ನೋದು ನೋಡ್ಬೇಕು. ಓಕೆ, ಸೊ ಇದಾದ್ಮೇಲೆ ನಮ್ಮ ಗಿಲ್ಲಿ ಆ್ಯಂಡ್ ಕಾವ್ಯ, ಸೊ ಇವ್ರಿಬ್ರದ್ದು ಅದು ಏನಾಗಿದೆ ಗೊತ್ತಿಲ್ಲ, ಸುಮ್ಮನೆ ಒಂಥರ ಇವ್ರದ್ದು ಅಷ್ಟೇ ಟ್ಯಾಮ್ ಅಂಡ್ ಜೆರ್ರಿ ಥರ ನಡೀತಾ ಇರುತ್ತೆ. ಅದು ಯಾರೋ ಏನೋ ಅಂದ್ರು ಅಂತ ಹೇಳ್ಬಿಟ್ಟು ಕಾವ್ಯ ಬಂದು ಗಿಲ್ಲಿ ಹತ್ರ ನನಗೆ ರೇಗಿಸ್ಬೇಡ ಹಾಗೆ ಹೀಗೆ ಅಂತೆಲ್ಲ ಕೆಲವೊಂದು ಮಾತುಗಳು ಬಂತು. ಅಗೇನ್ ಇಲ್ಲೂ ಕೂಡ ಅಷ್ಟೇ, ಅಗೇನ್ ತಿರ್ಗಾ ಗಿಲ್ಲಿನೇ ಬಂದು ಮಾತಾಡ್ಸಿರೋವಂಥದ್ದು, ಏನು ನಿಂದು ಹಾಗೆ ಹೀಗೆ ಅಂತ. ಅಲ್ಲಿ ಏನು ಅಂತಂದರೆ ಅವ್ರ ಮಾತಲ್ಲಿ ಗಿಲ್ಲಿ ರೇಗಿಸುವಂಥದ್ದು ಇಲ್ಲಿ ಕಾವ್ಯಾಗ ಸ್ವಲ್ಪ ಎಲ್ಲೋ ಬೇಜಾರಾಗ್ತಾ ಇದೆ. ಬಿಕಾಸ್ ಇಡೀ ಮನೆಯವರು ಮಾತಾಡ್ತಿದ್ದಾರೆ, ಯಾವಾಗ ನೋಡಿದ್ರು ಕಾವು ಕಾವು ಅಂತಿರ್ತಾನೆ ಅನ್ನೋ ರೀತಿಯಲ್ಲಿ. ಆಮೇಲೆ ಧ್ರುವಂತ್ ಮನೆ ಹೇಳಿರುವಂಥದ್ದು ಗಿಲ್ಲಿ ಮತ್ತೆ ಅವರ ಕಾವು ಅಂತ ಹೇಳಿರುವಂಥದ್ದಕ್ಕೆ ಸ್ವಲ್ಪ ಅವ್ರಿಗೆ ಬೇಜಾರಾಗಿದೆ. ಗೇಮ್ಗೆ ಎಲ್ಲೋ ಅವ್ರ ಹೆಸರಿಗೆ ಏನೋ ಒಂದು ರೀತಿಯಲ್ಲಿ ಕಳಂಕ ಬರುತ್ತೆ ಅನ್ನೋ ರೀತಿಯಲ್ಲಿ ಅಂದಾಗ, ಸೊ ಅವರು ಸ್ವಲ್ಪ ರೇಗಿಸ್ಬೇಡ, ಕಾವು ಕಾವು ಅನ್ಬೇಡ ಅನ್ನೋ ರೀತಿ ಕೆಲವೊಂದು ಮಾತುಕತೆ ಅಂದಾಗ ನನಗೇನು ಅಷ್ಟೊಂದು ಡಿಫ್ರೆನ್ಸ್ ಅಂತ ಅನ್ಸಲಿಲ್ಲ. ಅವ್ರು ಏನೋ ಬೇರೆಯವ್ರು ಹೇಳ್ತಾರೆ ಅಂತೇಳಿ ಸೊ ಇವ್ರು ಹೋಗ್ಬಿಟ್ಟು ರೇಗಿಸ್ಬೇಡ ಅಂತ ಹೇಳೋದು ಸರಿ ಇರಲಿಲ್ಲ ಅಂತ ನನಗೆ ಅನ್ಸುತ್ತೆ. ಯಾಕಂತಂದ್ರೆ ಅವನೇನು ಅಷ್ಟೊಂದು ಅತಿರೇಕದಲ್ಲಿ ಏನು ರೇಗಿಸ್ತಾ ಇರಲಿಲ್ಲ ನನ್ನ ಪ್ರಕಾರ ಕಾವ್ಯಗೆ. ಸೊ ಅದನ್ನ ಅವ್ರು ಅರ್ಥ ಮಾಡ್ಕೊಬೇಕಾಗಿತ್ತು. ಸೊ ಯಾರೋ ಏನೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಸೊ ಅವರು ಅಲ್ಲಿ ಅವ್ನಿಗೆ ರೇಗಿಸ್ಬೇಡ ಅಂತ ಅಥವಾ ಹೇಳುವಂಥದ್ದು ನನಗೆಲ್ಲೋ ಅಷ್ಟು ಸರಿ ಅಂತ ಅನಿಸಿಲ್ಲ. ಬಿಕಾಸ್ ಗಿಲ್ಲಿಯಿಂದ ಖಂಡಿತವಾಗ್ಲೂ ಅವರಿಗೆ ಪಾಸಿಟಿವ್ ಇದೆ ಹೊರತು ನೆಗೆಟಿವ್ ಅಂತೂ ಖಂಡಿತವಾಗ್ಲೂ ಇಲ್ಲ. ಅದಾದ್ಮೇಲೆ ಇಬ್ರು ಕೂಡ ಅಗೇನ್ ತಿರ್ಗಾ ಮಾತಾಡ್ತಾರೆ, 2 ದಿನ ಸ್ವಲ್ಪ ಮಾತು ಬಿಟ್ಟಿದ್ರೇನೋ, ಬಟ್ ಅಗೇನ್ ತಿರ್ಗಾ ಇಬ್ರು ಕೂಡ ಆರಾಮಾಗಿ ಚೆನ್ನಾಗಿ ಮಾತಾಡ್ಕೊಂಡೇ ಇದ್ದಾರೆ ಅಂತ ಹೇಳ್ತೀನಿ. ಆಮೇಲೆ ಅಲ್ಲಿ ಇವ್ರಿಗೂ ಕೂಡ ರಿಯಲೈಸ್ ಆಗಿದೆ, ಯಾರಿಗೆ, ಕಾವ್ಯಗೆ. ಸೊ ಗಿಲ್ಲಿಯ ಸ್ವಲ್ಪ ತಿಳಿಸಿ ಹೇಳಿದ್ದಾದ್ಮೇಲೆ, ಸೊ ನೀನು ಮುಂಚೆನೇ ಆ ಥರ ಹೇಳ್ಬೇಕಾಗಿತ್ತು, ಇವಾಗ ಏನಕ್ಕೆ ಹಿಂಗೆ ಹೇಳ್ತಿದ್ದೆ, ಮುಂಚೆನೇ ಹೇಳಿದ್ರೆ ನಾನು ತಿದ್ಕೊಂತಿದ್ದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರು. ಅಂಡ್ ಇದಾದ್ಮೇಲೆ ಒಂದು ಚಕ್ರವ್ಯೂಹ ಅನ್ನೋ ಟಾಸ್ಕ್ ಕೊಡ್ತಾರೆ. ಅಂಡ್ ಬಿಗ್ ಬಾಸ್ ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ, ಇದು ಈ ಒಂದು ವಾರದ ಟಾಸ್ಕ್ ಅಲ್ಲಿ ಇದು ಕೊನೆಯ ಟಾಸ್ಕ್, ಜೊತೆಗೆ ಇದರ ಪ್ರಾಮುಖ್ಯತೆ ಎಲ್ರಿಗೂ ತಿಳಿದಿದೆ ಅಂತ ಹೇಳಿ ಸೊ ಒಂದು ವಾರ್ನಿಂಗ್ ಕೊಟ್ಟು ಸೊ ಆ ಒಂದು ಟಾಸ್ಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿ ಟಾಸ್ಕ್ ನಡೆಯೋ ಟೈಮಲ್ಲಿ ಡಿಸ್ಕಷನ್ ನಡೆಯುತ್ತೆ. ಡಿಸ್ಕಷನ್ ಟೈಮಲ್ಲಿ ಈ ಕಡೆಗೆ ಯಾರು ನಾಮಿನೇಟೆಡ್ ತಂಡ ಇವ್ರು ಡಿಸ್ಕಷನ್ ನಡೆಸ್ಕೊತಾರೆ, ಆ ಕಡೆಗೆ ಸೇಫ್ ತಂಡ ಅವ್ರು ಡಿಸ್ಕಷನ್ ಮಾಡ್ತಿರ್ತಾರೆ. ಸೊ ಇದ್ರ ಮಧ್ಯೆ ಏನಾಗುತ್ತೆ ಅಂತಂದರೆ ಅಲ್ಲಿ ಗಿಲ್ಲಿ ಆ್ಯಂಡ್ ರಕ್ಷಿತಾ ಅವ್ರದ್ದೊಂದು ನಡೀತೆ ಸೀನ್ಗಳು. ಸೊ ಅದರಿಂದ ಎಲ್ಲೋ ಸ್ವಲ್ಪ ಈ ಕಡೆಗೆ ಅಶ್ವಿನಿ ಅವರು ಕೂಡ ರೊಚ್ಚಿಗಳಂಗಾಗಿತ್ತು. ಅದೇನಕ್ಕಾಯ್ತು ಅಂದರೆ ಒಂದು ಕಡೆಗೆ ಸೇಫ್ ತಂಡ ಡಿಸ್ಕಷನ್ ಮಾಡ್ತಾ ಇದ್ರು, ಸೊ ಅವ್ರು ಯಾರು ಹೋಗಬೇಕು, ಆ ನೀರು ಒಳಗಡೆಗೆ ತರಬೇಕು ಅಥವಾ ಇಲ್ಲಿ ಆ ಚಕ್ರವ್ಯೂಹ ಏನಿದೆ ಅಲ್ಲಿ, ಸೊ ಅದರೊಳಗಡೆ ಯಾರು ಟೈರ್ ಹಾಕಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇತ್ತು. ಸೊ ಆ ಟೈಮಲ್ಲಿ ಗಿಲ್ಲಿ ಆ್ಯಂಡ್ ಇವ್ರ ಕಡೆಗೆ ಸೀರಿಯಸ್ ಆಗಿ ನಡೆಸ್ತಾ ಇದ್ರು. ಅಲ್ಲಿ ರಕ್ಷಿತಾ ಅಲ್ಲಿ ಬರೋಕ್ಕೆ ರೆಡಿ ಇಲ್ಲ ಈ ಟೀಮ್ಗೆ, ಅಲ್ಲೇ ಕೂತ್ಕೊಂಡಿದ್ದಾರೆ, ಲಾಸ್ಟಲ್ಲಿ ಬಂದಿರುವಂಥದ್ದೇ ಇವರು. ಓಕೆ, ಅಲ್ಲಿ ಗಿಲ್ಲಿ ಏನು ಹೇಳ್ತಿದ್ದ ಅಂದರೆ ಅವ್ರ ಟೀಮ್ ಜೊತೆಗೆ ಡಿಸ್ಕಷನ್ ಮಾಡೋ ಟೈಮಲ್ಲಿ ಈಸ್ ಬರುತ್ತೆ ಅಣ್ಣ ನಿನಗೆ ಧನು ಅಂತ ಕೇಳ್ದ. ಸೊ ಬರುತ್ತೆ ಅಂತಂದರೆ ಸೊ ನೀನು ಹೋಗು ಅನ್ನೋ ರೀತಿಯಲ್ಲಿ ಸೀರಿಯಸ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ರು. ಈ ಕಡೆಗಂತ ಬಂದರೆ ರಕ್ಷಿತಾ ಒಂದು ಆ ಟೀಮ್ ಜೊತೆಗೆ ನಿಲ್ಲಬೇಕು ಅಂತಂದ್ರೆ ಆಗ್ತಾ ಇಲ್ಲ ಅವಳಿಗೆ, ಒಂದು ಆ ಕಡೆ ಗಮನನೇ ಇಲ್ಲ. ಅಲ್ಲಿ ಕೇಳ್ತಿದ್ದಾರೆ ಅಂದರೆ ಅಲ್ಲಿ ಸ್ವಲ್ಪ ಕಷ್ಟ. ಫಸ್ಟ್ ಅಂದರು ನಾನು ಹೋಗ್ತೀನಿ ಅಂತಂದ್ರು ರಕ್ಷಿತಾ ಅವರು, ಇಲ್ಲ ಇದು ಟೈರ್ ಭಾರ ಇರುತ್ತೆ, ಸೊ ಅದು ಇದಾಗುತ್ತೆ ಅಂದರೆ ವೇಟ್ ತೊಗೊಳಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ರೀಸನ್ಗಳು ಹೇಳಿದ್ರು. ಅದಾದ್ಮೇಲೆ ಅವ್ರು ವಾದನೂ ಕೂಡ ಮಾಡಲಿಲ್ಲ, ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾಳೆ. ಆ್ಯಂಡ್ ಇನ್ನು ಮೆಜಾರಿಟಿ ಬಂದಮೇಲೆ ಡಿಸಿಷನ್ ಒಂದು ಒಳ್ಳೆ ರೀತಿಯಲ್ಲಿ ಆಗಬೇಕು, ಅಂದರೆ ಗೆದ್ದಾದ್ಮೇಲೆ ಅನ್ನೋ ರೀತಿಯಲ್ಲಿ ಮಾತುಕತೆ ಬಂತು. ಅಶ್ವಿನಿ ಹೇಳಿದ್ರು ಮೆಜಾರಿಟಿ ಏನು ಬರುತ್ತೆ ಅದನ್ನ ಒಪ್ಕೊಬೇಕು ಅನ್ನೋ ರೀತಿಯಲ್ಲಿ ಹೇಳಿಲ್ಲ ಅಂದರೆ ಟಾಸ್ಕ್ ಆಡಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಬಿಕಾಸ್ 2 ಟಾಸ್ಕಲ್ಲಿ ಕೂಡ ಅದೇ ಕಿತ್ತಾಟ ಆಗಿರುವಂಥದ್ದು. ಸೊ ಅದು ಆಗೋದು ಬೇಡ, ಇನ್ ಕೇಸ್ ಒಮ್ಮತ ಬಂದಿಲ್ಲ ಅಂದ್ರೂ ಮೆಜಾರಿಟಿ ಏನು ಬರುತ್ತೆ ಅದನ್ನು ಒಪ್ಕೊಳ್ಳೋಣ ಅಂತ. ಸೊ ಈ ಡಿಸ್ಕಷನ್ ಆಗೋ ಟೈಮಲ್ಲಿನೇ ಸೊ ಅಲ್ಲಿ ಗಿಲ್ಲಿ ಹತ್ರ ಹೋಗಿ ಆ ಥರ ಮಾತಾಡುವಂಥದ್ದು ಖಂಡಿತವಾಗ್ಲೂ ತಪ್ಪು ನನ್ನ ಪ್ರಕಾರ. ಮೊದಲನೇದು ಅವ್ರಿಗೆ ಈ ಟೀಮ್ ಡಿಸ್ಕಷನ್ ಮಾಡೋ ಟೈಮಲ್ಲಿ ಆ ತಂಡದಲ್ಲಿರುವಂಥವ್ರಿಗೆ ಇರಬೇಕು ಅಂತಲೇ ಅವ್ರಿಗೆ ಅನಿಸ್ತಾ ಇಲ್ಲ, ಎಲ್ಲ ಗಮನ ಆ ಕಡೆನೇ ಇದೆ. ಸೊ ಅದಾದಮೇಲೆ ಇಲ್ಲಿಂದ ಹೋಗಿ ಗಿಲ್ಲಿ ಹತ್ರ ಏನೋ ಒಂದು ಮಾತಾಡುವಂಥದ್ದು ಅದು ಸರಿಯಲ್ಲ. ಇವಾಗ ಸುಮಾರು ಜನ ಹೇಳ್ತಿದ್ದಾರೆ, ಅವ್ನು ಏನು ಹೇಳ್ದ, ಯಾಕಷ್ಟು ನೀವು ಇದು ಮಾಡ್ತಿದ್ದೀರಾ, ಅವ್ನು ಏನೂ ಹೇಳೇ ಇಲ್ಲ, ಕಿವಿಲಿ ಸುಮ್ಮನೆ ಏನೋ ಮಾತಾಡಿದ್ನೂ ಅಲ್ಲ, ಸುಮ್ಮನೆ ಏನೋ ಪಿಸು ಹೇಳ್ದ ಅಷ್ಟೇ, ಏನೂ ಹೇಳೇ ಇಲ್ಲ ಅಂತಂದಾಗ ಹೇಳ್ತಿದ್ದಾರೆ. ಬಟ್ ನಾನು ಹೇಳೋದೇನು ಗೊತ್ತಾ, ಅಂಥ ಒಂದು ಸೀರಿಯಸ್ ಮ್ಯಾಟರ್ ನಡೀತಾ ಇದೆ ಅಂತಂದಾಗ, ಡಿಸ್ಕಷನ್ ನಡೀತಾ ಇದೆ ಅಂತಂದಾಗ ಫಸ್ಟ್ ಆಫ್ ಆಲ್ ಅಲ್ಲಿ ಹೋಗುವಂಥದ್ದೇ ತಪ್ಪು. ಆಮೇಲೆ ಕಿವಿನಲ್ಲಿ ಆ ಥರ ಪ್ರ್ಯಾಂಕ್ ಮಾಡೋದು ಕೂಡ ಖಂಡಿತವಾಗ್ಲೂ ತಪ್ಪೇನೆ. ನಾವು ಹೊರಗಡೆ ಕೂತ್ಕೊಂಡು ನಾವು ಏನೇ ಮಾತಾಡ್ಬೋದು ಇಲ್ಲಿ, ಅದು ಏನು ಹೇಳಿದ್ದಾನೆ ಏನಿಲ್ಲ ಅಂತ. ಒಂದು ಟೀಮ್ ಡಿಸ್ಕಷನ್ ಅಷ್ಟು ಒಂದು ಅದೇನು ಸುಮ್ಮನೆ ಕಾಂಪಿಟೇಷನ್ ನಡೀತಾ ಇದೆ ಯಾರು ಗೆಲ್ಲಬೇಕು ಅನ್ನೋಂಥದ್ದು. ಅಂಥ ಟೈಮಲ್ಲಿ ಕೆಲವೊಂದು ಸೀಕ್ರೆಟ್ಸ್ಗಳನ್ನ ಬಿಟ್ಕೊಡುವಂಥದ್ದು, ಹೇಳಿಕೆಗಳನ್ನ ಹೇಳುವಂಥದ್ದು ಖಂಡಿತವಾಗ್ಲೂ ತಪ್ಪು ಆಗೇ ಆಗುತ್ತೆ. ಓಕೆ, ಅವ್ನು ಏನು ಹೇಳಿಲ್ಲ ಅಂದ್ರೂ ಕೂಡ ಅಲ್ಲಿ ಎದುರುಗಡೆ ಇದ್ದಂಥ ಟೀಮ್ಗೆ, ಅದರಲ್ಲೂ ಮುಖ್ಯವಾಗಿ ಅಶ್ವಿನಿ ಅಂತ ಬಂದಾಗ ಗಿಲ್ಲಿ ಏನೇನು ಮಾಡ್ತಾನೆ ಅಂತ ಅವ್ರಿಗೆ ಗೊತ್ತಿದೆ. ಆಲ್ರೆಡಿ ಹಿಂದೆ ಒಂದು 2 ಡಿಸ್ಕಷನಲ್ಲಿ ಏನೇನು ಹೇಳ್ಕೊಟ್ಟಿದ್ದಾನೆ ಅಂತ ಕೂಡ ನೀವು ನೋಡಿದರೆ, ನಾನು ನೋಡಿದ್ದೀನಿ. ಅದು ಅವಳು ರಕ್ಷಿತ ಮಾಡಿರ್ಬೋದು, ಮಾಡದೇ ಇರ್ಬೋದು. ಬಟ್ ಎದುರುಗಡೆ ಇರುವಂಥ ತಂಡದವ್ರು ಏನು ಅನ್ಸುತ್ತೆ, ಇವನೇ ಏನೋ ಹೇಳ್ಕೊಡ್ತಿದ್ದಾನೆ, ಸೊ ಅದಕ್ಕೋಸ್ಕರನೇ ಅವಳು ಫಸ್ಟ್ ಡಿಸ್ಕಷನ್ ಹಂಗೆ ಮಾಡಿರೋವಂಥದ್ದು. ಅಗೇನ್ ಇವಾಗ ಇದರಲ್ಲೂ ಕೂಡ ಹೇಳ್ಕೊಡ್ತಿದ್ದಾನೆ ಅಂತ ಹೇಳಿದಾಗ ಆ ಕೋಪ ಬಂದೇ ಬರುತ್ತೆ. ಖಂಡಿತವಾಗ್ಲೂ ಅದು ತಪ್ಪಿರೋದೇನೆ. ಓಕೆ, ಆಲ್ರೆಡಿ ಬಿಗ್ ಬಾಸ್ ಹೇಳಿದ್ದಾರೆ ಈ ಒಂದು ಗೇಮ್ನ ಪ್ರಾಮುಖ್ಯತೆ ನಿಮಗೆ ತಿಳಿದಿದೆ ಅಂತ ಅನ್ಕೊಂತೀನಿ ಅನ್ನೋ ರೀತಿಯಲ್ಲಿ. ಬಿಕಾಸ್ ಹಾಳು ಮಾಡ್ಕೊಬೇಡಿ, ಕೊನೆ ಟಾಸ್ಕ್ ಇದೆ, ಸೆಟ್ ಮಾಡಿದ್ದಾರೆ ಟೀಮ್ ಅವರು.
ಸೊ ಅದನ್ನು ಕರೆಕ್ಟಾಗಿ ಟಾಸ್ಕ್ನ ಕಂಪ್ಲೀಟ್ ಮಾಡಿ ಅನ್ನೋ ರೀತಿಯಲ್ಲಿ ಹೇಳಿದಾಗ ಸೊ ಅದನ್ನು ಸೀರಿಯಸ್ ಆಗಿ ತೊಗೊಬೇಕೆ ಹೊರತು ಸೊ ಈ ರೀತಿಯಲ್ಲಿ ಪ್ರ್ಯಾಂಕ್ ಮಾಡುವಂಥದ್ದು ಅಥವಾ ಅಲ್ಲಿ ಕರೆದ್ಬಿಟ್ಟು ಕಿವಿಲಿ ಹೇಳುವಂಥದ್ದು, ಫಸ್ಟ್ ಆಫ್ ಆಲ್ ಕಿವಿಲಿ ಹೇಳಿರುವಂಥದ್ದು ಅವ್ನು ಏನು ಹೇಳಿದಾನೆ ಬಿಟ್ಟಿದ್ದಾನೆ ಸೆಕೆಂಡ್ರಿ, ಬಟ್ ಅದು ನನ್ನ ಪ್ರಕಾರ ರೂಲ್ಸ್ ಬ್ರೇಕ್. ಅದು ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಕಿವಿನ ಹೇಳುವಂಥದ್ದು ಅಥವಾ ಪಿಸು ಧ್ವನಿಯಲ್ಲಿ ಮಾತಾಡುವಂಥದ್ದು, ಸನ್ನೆ ಮಾಡಿ ಮಾತಾಡುವಂಥದ್ದು ಇದು ತಪ್ಪಿದೆ. ಸೊ ಅದು ಏನಾಗುತ್ತೋ ಗೊತ್ತಿಲ್ಲ ನನಗೆ. ವೀಕೆಂಡಲ್ಲಿ ಚರ್ಚೆ ಅಂತ ಬಂದಾಗ ಬರ್ಬೋದು, ಬಟ್ ಬಂದಾಗ ಏನು ಹೇಳ್ತಾನೆ ಗಿಲ್ಲಿ ಗೊತ್ತಿಲ್ಲ ನನಗೆ. ಓಕೆ, ಸೊ ಇದ್ರ ಜೊತೆಗೆ ಅಲ್ಲಿ ಅಂದರೆ ಕೊನೆಗೆ ಇನ್ನೊಂದು ಮಾತು ಹೇಳ್ತಾರೆ ಗಿಲ್ಲಿ ಅವರು, ಗೇಮ್ ಆಡೋದೇ ಬೇಡ ಅನ್ನೋ ರೀತಿಯಲ್ಲಿ, ಅಂದರೆ ಗೇಮ್ ಹಾಳಾಗೋಲಿ ಅನ್ನೋ ರೀತಿಯಲ್ಲಿ ಅವರು ಇದ್ದಂಥದ್ದು ಒಂದು ಇಂಟೆನ್ಷನ್ ಅದು. ಸೊ ಇದು ನನ್ನ ಪ್ರಕಾರ ತಪ್ಪು ಅಂತ ನನಗನ್ಸುತ್ತೆ. ಓಕೆ, ಸೊ ಅಲ್ಲಿಗೇನೋ ಡಿಸ್ಕಷನ್ ಮುಗಿಯುತ್ತೆ, ಕಿರ್ಚಾಡ್ತಾರೆ ಅಶ್ವಿನಿ ಅವರು ಎಲ್ಲ ಓಕೆ. ಅದಾದಮೇಲೆ ಗೇಮ್ ಶುರು ಆಗುತ್ತೆ. ಧನುಷ್ ಆ್ಯಂಡ್ ರಘು ಅವರು ಇಬ್ಬರು ಕೂಡ ಸಖತ್ತಾಗಿ ಆಡಿದ್ರು. ಆ ಟೈರ್ನ ಅಲ್ಲಿಂದ ತೊಗೊಂಡು ಬಂದು ಅಲ್ಲಿ ಹೊರಗಡೆ ಹಾಕ್ಲಿಕ್ಕೆ ಇಬ್ಬರು ಕೂಡ ಅದ್ಭುತವಾಗಿದ್ರು. ಒಂದಲ್ಲಿ ಟೈಮಲ್ಲಿ ತೊಗೊಳಕ್ಕೆ ಹೋದ್ರೆ ರಘು ಒಂದು ಸ್ವಲ್ಪ ಇಂಚಸಲ್ಲಿ ಮುಂದೆ ಇದ್ರು, ಬಟ್ ಆ ಧನುಷ್ ಅವರು ಲಾಸ್ಟ್ ಟೈರ್ ತೊಗೊಂಡು ಇನ್ನೇನು ಮೇಲೆ ಹತ್ತಬೇಕು ಅಂತಂದಾಗ ಅದನ್ನ ಈಸಿಯಾಗಿ ಹತ್ತಾರೆ. ಬಟ್ ಅಲ್ಲಿ ನಮ್ಮ ರಘು ಅವ್ರಿಗೆ ಕೈ ಸಿಗಾಕೊಳ್ಳುತ್ತೆ, ಮೇ ಬಿ ಚೈನ್ ಅಂತ ಅನ್ಸುತ್ತೆ. ಸೊ ಅದಕ್ಕೆ ಅವ್ರ ಮೇಲೆ ಹತ್ಲಿಕ್ಕೆ ಆಗಿಲ್ಲ. ಜಸ್ಟ್ ಒಂದು ಸೆಕೆಂಡ್ಸ್ಗಳಲ್ಲಿ ಸೊ ಅಲ್ಲಿ ಧನುಷ್ ಮುಗಿಸ್ಬಿಡ್ತಾರೆ. ಸೊ ಧನುಷ್ ಮುಗಿಸಿರೋದ್ರಿಂದ ಆ ಟೈರ್ನ ಆ ಒಂದು ಬಾಕ್ಸ್ ಒಳಗಡೆ ತೊಗೊಂಡೋಗಿ ಇಡ್ಲಿಕ್ಕೆ 5 ಸೆಕೆಂಡ್ನ ಒಂದು ಅಡ್ವಾಂಟೇಜ್ ಸಿಗುತ್ತೆ. ಯಾರಿಗೆ? ಸೊ ಈ ಕಡೆಗೆ ಧನುಷ್ ಅವ್ರ ಟೀಮಿಗೆ, ಗಿಲ್ಲಿ ತಂಡಕ್ಕೆ. ಸೊ ಅಲ್ಲಿ ಯಾರು ಕಾವ್ಯ ಆ್ಯಂಡ್ ಸ್ಪಂದನ ಇಬ್ಬರು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಬಿಕಾಸ್ ಅಲ್ಲಿ ಪ್ಲಾನಿಂಗ್ ಮಾಡ್ಕೊಂಡ್ರು. ಅಲ್ಲಿ ಅಭಿ ಆದರೂ ಆಗಿರ್ಬೋದು, ಟೀಮ್ ಅವರು ಅವರಿಗೆ ಚೆನ್ನಾಗಿ ತಿಳಿಸಿದ್ರು ಅದನ್ನ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅನ್ನೋ ರೀತಿಯಲ್ಲಿ. ಸೊ ಅದಕ್ಕೆ ಅವ್ರು ಇಬ್ರು ಕೂಡ ಸಖತ್ತಾಗಿ ಆಡಿದ್ರು. ಬಟ್ ಅಶ್ವಿನಿ ಆ್ಯಂಡ್ ಜಾನ್ವಿ ಅಂತ ಬಂದಾಗ ಎಲ್ಲೋ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ರು ಅಂತ ನನಗನ್ಸುತ್ತೆ. ಅದರಲ್ಲೂ ಮುಖ್ಯವಾಗಿ ಅಶ್ವಿನಿ ಅವರಿಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಅದು ಹೆಂಗೆ ವರ್ಕ್ ಆಗುತ್ತೆ, ಟೈರ್ ಎಲ್ಲಿ ತೊಗೊಂಡೋಗಿಡ್ಬೇಕು ಅಂತಂದಾಗ. ಸೊ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಅಲ್ಲಿ ಡಿಸಿಷನ್ ತೊಗೊಬೇಕಾಗತ್ತೆ. ಸೊ ಅಲ್ಲಿ ಎಲ್ಲೋ ಸ್ವಲ್ಪ ಇವ್ರು ಎಡುವುದ್ರು ಅಂತ ನನಗನ್ಸುತ್ತೆ. ಬಟ್ ಕಾವ್ಯ ಆ್ಯಂಡ್ ಸ್ಪಂದನ ಸೊ ಅದು ಒಂದು ಸ್ಪೀಡ್ ಆಗೋ ಟೈಮಲ್ಲಿ ಸೊ ಎಲ್ಲೋ ಬೆಟರ್ ಆಗಿ ಇಟ್ಟರು ಅಂತ ನನಗನ್ಸುತ್ತೆ ಕಂಪ್ಯಾರಿಟಿವ್ಲಿ. ಸೊ ಜಾನ್ವಿ ಆ್ಯಂಡ್ ಅಶ್ವಿನಿ ಅಂತ ಬಂದಾಗ ಸೊ ಕೊನೆಗೆ ಸೊ ಈ ಒಂದು ಸೇಫ್ ತಂಡ ಇದೆಯಲ್ಲ ಗಿಲ್ಲಿ ತಂಡ, ಸೊ ವಿನ್ ಆಗುತ್ತೆ. ಅಪ್ಪ ಅವ್ರ ಖುಷಿ ನೋಡಬೇಕಾಗಿತ್ತು. ಅಂದರೆ ಎರಡು ಒಂದು ಟಾಸ್ಕ್ಗಳನ್ನ ಹೀನಾದಾಗೆ ಸೋತಿದ್ರಲ್ಲ, ಸೊ ಅದಕ್ಕೆ ಈ ಒಂದು ಟಾಸ್ಕ್ ಗೆದ್ದಿರೋದಕ್ಕೆ ಅಲ್ಲಿ ಸಿಕ್ಕಾಪಟ್ಟೆ ಖುಷಿ ಪಟ್ಟಿರುವಂಥದ್ದು ಕಾವ್ಯ ಆ್ಯಂಡ್ ಸ್ಪಂದನ. ಅಂದರೆ ಅವ್ರಿಗಿಬ್ಬರಿಗೂ ಕೂಡ ಒಂದು ಗೆಲುವು ಬೇಕಿತ್ತು ಅವರಿಗೆ, ಬಟ್ ಅದು ಗೆಲುವು ಸಿಕ್ತು ಅಂತ ಹೇಳ್ಬೋದು. ಜೊತೆಗೆ ಗಿಲ್ಲಿನ ಅವ್ನು ಸಪ್ರೇಟ್ ಸೆಲೆಬ್ರೇಷನ್, ಅವನು ಬಿಡಿ, ಅಂದರೆ ಅವನು ಅಶ್ವಿನಿ ಎದುರುಗಡೆ ಗೆದ್ದುಬಿಟ್ರೆ ಅವನಿಗೆ ಒಂಥರ ಏನೋ ಸಿಕ್ಕಂಗೆ ಆಗ್ಬಿಡುತ್ತೆ. ಸೊ ಬೆಟರ್ ಆ ಥರ ಸೆಲೆಬ್ರೇಷನ್ಗಳು ಬೇಕು ಗೆದ್ದಾದ್ಮೇಲೆ ಅಂತಲೇ ಹೇಳ್ತೀನಿ. ಓಕೆ, ಸೊ ಟಾಸ್ಕ್ ಎಲ್ಲ ಗೆದ್ದಿದ್ದಾದ್ಮೇಲೆ ಅಗೇನ್ ಅಶ್ವಿನಿ ಆ್ಯಂಡ್ ನಮ್ಮ ಗಿಲ್ಲಿ ಅವ್ರದ್ದು ಸೊ ಫೈಟ್ ನಡೆಯುತ್ತೆ ಚಿಕ್ಕದಾಗಿ. ಅಂದರೆ ಅವ್ರು ಏನೋ ಎಲ್ಲೋ ಕುತ್ಕೊಂಡ್ಬಿಟ್ಟು ಮಾತಾಡ್ತಿರ್ತಾರೆ ಬೆಡ್ರೂಮಲ್ಲಿ. ಸೊ ಅವಾಗ ಅಶ್ವಿನಿ ಅವರು ರೇಗಿಸುವಂಥದ್ದು ಗಿಲ್ಲಿಗೆ ಹೊರಗಡೆ ಕೂತಿರುವಂಥದ್ದಿಗೆ, ಇದೊಂಥರ ಫ್ರೇಮ್ ಚೆನ್ನಾಗಿದೆ, ಹಾಗಿದೆ ಹೀಗಿದೆ ಅನ್ನೋ ರೀತಿಯಲ್ಲಿ. ಮೇ ಬಿ ಹಣ್ಣುಗಳೆಲ್ಲ ತಿಂತಾ ಇದ್ರು ಅಂತ ಅನ್ಸುತ್ತೆ. ಸೊ ಅವನಿಗೆ ರೇಗಿಸ್ಕೊಂಡು ಎಲ್ಲ ಮಾತುಕತೆ ನಡೀತಾ ಇತ್ತು, ಚೆನ್ನಾಗಿತ್ತು. ಅಂಡ್ ಅಶ್ವಿನಿ ಆ್ಯಂಡ್ ಗಿಲ್ಲಿ ಅಂತ ಬಂದಾಗ ಕೂಡ ಅಷ್ಟೇ, ರಘು ಆ್ಯಂಡ್ ಗಿಲ್ಲಿ ಹೆಂಗಿದ್ದಾರೆ, ಆ್ಯಂಡ್ ಇವಾಗ ಗಿಲ್ಲಿ ಆ್ಯಂಡ್ ಕಾವ್ಯ ಹೆಂಗಿದ್ದಾರೆ, ಅವನಿಗೆ ಎಲ್ಲರ ಜೊತೆ ಕೂಡ ಒಂದು ಬಾಂಡಿಂಗ್ ಇದೆ. ಅದು ಟಾಪ್ ಕಂಟೆಸ್ಟೆಂಟ್ಗಳ ಜೊತೆಗೆ ಇರೋವಂಥದ್ದು ಅವನಿಗೊಂದು ಪ್ಲಸ್ ಪಾಯಿಂಟು. ಆಮೇಲೆ ಯಾರಿಗೂ ಅವನಿಗೆ ಈ ಅಂದರೆ ಕೆಳಗಡೆಗೆ ಚಿಲ್ಲರೆ ಪಲ್ರೆ ಅಂತ ಹೇಳ್ತೀವಲ್ಲ, ಹೇಳ್ಬಾರ್ದು ಬಟ್ ಹೇಳ್ತಾ ಇದ್ದೀನಿ. ಸೊ ಅಂಥವ್ರ ಜೊತೆಗೆ ಒಂದು ಜಾಸ್ತಿ ಕ್ಲೋಸ್ ಇರಲ್ಲ. ಬಟ್ ಯಾರು ಟಾಪಲ್ಲಿ ಇರ್ತಾರೆ ಸೊ ಅವ್ರ ಜೊತೆಗೇ ಒಂದು ಕಂಟೆಂಟನ್ನೆಲ್ಲನೂ ಮಾಡ್ಕೊಂಡಿರೋವಂಥದ್ದು. ಆ್ಯಂಡ್ ಇದಾದಮೇಲೆ ಬಿಗ್ ಬಾಸ್ ಅವ್ರು ಅಗೇನ್ ಇನ್ನೊಂದು ಅನೌನ್ಸ್ ಮಾಡ್ತಾರೆ. ಅದೇನು ಅಂತಂದರೆ ಈ ಒಂದು 3 ಟಾಸ್ಕ್ಗಳಲ್ಲಿ 2 ಟಾಸ್ಕ್ಗಳನ್ನ ಗೆದ್ದಿರುವಂಥ ನಾಮಿನೇಟೆಡ್ ತಂಡ ಸೊ ಈ ಒಂದು ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಕಂಟೆಂಡರ್ ಆಗಿ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ತಾರೆ. ಅವಾಗ ನೋಡಬೇಕು ನೀವು ಎಲ್ಲರ ಮುಖದಲ್ಲಿ ಒಂಥರ ಖುಷಿ, ಏನೋ ಸಾಧಿಸಿದೀವಿ ಅನ್ನೋ ರೀತಿಯಲ್ಲಿ. ರಾಶಿಕಾ ಅವರು ಆಗಿರ್ಬೋದು, ರಿಷಾದ್ರು ಆಗಿರ್ಬೋದು, ಆ್ಯಂಡ್ ಅಶ್ವಿನಿ. ಸೊ ಅಗೇನ್ ರಘು ಅವರಿಗೆ ಒಂದು ರೀತಿಯಲ್ಲಿ ಇದು ಬಯಸದೇ ಬಂದೇ ಭಾಗ್ಯ ಅಂತಲೇ ಹೇಳಬೇಕು. ಬಿಕಾಸ್ ರಕ್ಷಿತಾ ಅವ್ರನ್ನ ಇವ್ರು ನಾಮಿನೇಟ್ ಮಾಡಿ ಏನೋ ಅದು ಒಂಥರ ಅಳಗ್ ಬುಳುಕಲ್ಲಿ ಬಂದಿರೋವಂಥದ್ದು. ಓಕೆ, ಸೊ ಅವರು ಕೂಡ ಕ್ಯಾಪ್ಟನ್ಸಿ ಕಂಟೆಂಡರ್ಗೆ ಆಯ್ಕೆ ಆಗ್ತಾರೆ. ಆ್ಯಂಡ್ ಗೊತ್ತಿದೆ ನಿಮಗೆ ಕ್ಯಾಪ್ಟನ್ಸಿ ಕಂಟೆಂಡರಿಂದ ಸೊ ಇಬ್ಬರನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಜಿಮ್ ಬಾಲ್ದು ಒಂದು ಟಾಸ್ಕ್ ಕೊಡ್ತಾರೆ. ಸೊ ಅದರಲ್ಲಿ ಖಂಡಿತವಾಗ್ಲೂ ರಘು ಅವರಿಗೆ ಅಡ್ವಾಂಟೇಜ್ ಆಗೇ ಆಯಿತು. ಅದಕ್ಕಿಂತ ಮುಂಚೆ 2 ರೌಂಡಲ್ಲಿ ನಡೆಯುತ್ತೆ ಈ ಒಂದು ಟಾಸ್ಕು. ಆ್ಯಂಡ್ ಫಸ್ಟ್ ಹುಡುಗಿರು, ಇನ್ನೊಂದು ಹುಡುಗರದು. ಹುಡುಗಿರಲ್ಲಿ ಅಲ್ಲಿ ಮೇ ಬಿ ರಾಶಿಕಾ ಬರ್ಬೋದು ಅಂತ ಅಂದ್ಕೊಂಡಿದ್ವಿ, ಬಟ್ ಅಲ್ಲೊಂದು ಇಬ್ಬರು ಸೇರ್ಬಿಟ್ಟು ಪಾಪ ರಾಶಿಕನ ತಳ್ಳಿಬಿಟ್ರು. ಫಸ್ಟ್ ರಾಶಿಕನೇ ರಕ್ಷಿತನ ಆಚೆ ಹಾಕುವಂಥದ್ದು. ಅದಾದ್ಮೇಲೆ ರಾಶಿಕನೇ ಇವರು ಎಲ್ಲರೂ ಸೇರ್ಕೊಂಡು ಅವ್ರನ್ನ ಆಚೆ ಹಾಕ್ತಾರೆ. ಅದಾದ್ಮೇಲೆ ಜಾನ್ವಿ ಆ್ಯಂಡ್ ಅಶ್ವಿನಿ ಸೇರ್ಕೊಂಡು ರಿಷಾನ ಆಚೆ ಹಾಕ್ತಾರೆ. ಆ್ಯಂಡ್ ಇವರಿಬ್ಬರದು ಅಂತ ಬಂದಾಗ ಸೊ ಅಲ್ಲಿ ಜಸ್ಟ್ ಮಿಸ್ ಆಗಿ ಸೊ ಅಶ್ವಿನಿ ಅವರ ಬಾಲ್ ಹೊರಗಡೆ ಹೊಂಟೋಗ್ಬಿಡುತ್ತೆ. ಅಲ್ಲಿ ಉಳ್ಕೊಂಡಿರುವಂಥದ್ದು ಜಾನ್ವಿ ಒಬ್ಬರೇನೆ. ಸೊ ಜಾನ್ವಿ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ. ಆ್ಯಂಡ್ ಇನ್ ಸೆಕೆಂಡ್ ರೌಂಡ್ ಅಂತ ಬಂದಾಗ ಹುಡುಗರು ಇಲ್ಲಿ ಎಷ್ಟು ಮಜಾ ಇತ್ತು ಗೊತ್ತಾ, ಇದು ಯಪ್ಪ ದೇವರೇ. ಅಲ್ಲಿ ಧ್ರುವಂತನೇ ಮತ್ತು ಸುದೀನ ರಘು ಅವರು ಅಟ್ಟಾಡಿಸ್ಬಿಟ್ರು, ಹಂಗೆ ತಳ್ಳಿಬಿಟ್ರು ಆಚೆನೆ. ಅವನು ಅಣ್ಣ ಇರೋವಂಥ ಬಾಡಿಗೆ ಅವನಿಗೆ ಕರೆಕ್ಟಾಗಿ ಸೂಟ್ ಆಗಿತ್ತಿದ್ದು ಬಾಲ್ ಈ ಒಂದು ಟಾಸ್ಕ್ ಅಂತ ಹೇಳ್ತೀನಿ. ಸಖತ್ತಾಗಿ ಮಾಡಿದ್ರು. ಫಸ್ಟ್ ಧ್ರುವಂತನ ಆಚೆ ತಳ್ತಾರೆ. ಅದಾದ್ಮೇಲೆ ನೋಡಿ ಅಪ್ಪ ಸುದಿ ಆ್ಯಂಡ್ ರಘು ಯಾವ ರೇಂಜಿಗಿತ್ತು ಅಂತಂದರೆ ಅವ್ನ ಕೈ ಮುಗಿತಾನೆ ಲಿಟ್ರಲಿ, ಅಣ್ಣ ಬಿಟ್ಬಿಡೋಣ ಅನ್ನೋ ರೀತಿಯಲ್ಲಿ. ಇಡೀ ಮನೆ ನಕ್ಬಿಟ್ಟಿದೆ ನಮ್ಮ ಮನೆಯಲ್ಲಿ. ಅವ್ನು ಜಂಪ್ ಮಾಡಿದಾಗ ಗೊತ್ತಾ ಅದು ಕೊನೆಯಲ್ಲಿ ಆ ಜಂಪ್ ನೋಡಿ ಇಡೀ ಮನೆ ನಕ್ಕೋಗ್ಬಿಟ್ಟಿದೆ. ಎಷ್ಟೋ ಮನೆಗಳಲ್ಲಿ ಆ ರೇಂಜಿಗೆ ಆಗಿರುತ್ತೆ ಅನ್ಕೊತೀನಿ. ಯಾಕಂದರೆ ಆ ಜಂಪ್ ಹೆಂಗಿತ್ತು, ಅದು ಒಂದು ಇನ್ನೂ ಟಚ್ಚೇ ಮಾಡಿಲ್ಲ, ಹೋಗ್ಬಿಟ್ಟು ಫುಲ್ ಎಗರ್ಬಿಟ್ಟು ಆ ರಿಂಗಿಂದ ಆಚೆ ಹೊಂಟೋಗ್ಬಿಟ್ಟ. ಸಖತ್ತಾಗಿತ್ತು ಸುದೀದು. ಕೆಲವು ಟೈಮಲ್ಲಿ ಸುದೀದು ಅದು ಒಂಥರ ಕಾಮಿಡಿಗಳು ಹೆಂಗಿರುತ್ತೆ ಅಥವಾ ಅದೊಂದು ಸೀನ್ ಕ್ರಿಯೇಟ್ ಆಗುತ್ತೆ ಅಂತಂದರೆ ಅವ್ನು ಮಾಡಬೇಕು ಅಂತ ಅನ್ಸೋದೇ ಅಲ್ಲ.
ಬಟ್ ಆ ರೇಂಜಲ್ಲಿ ಆ ಒಂದು ಕೆಪಾಸಿಟಿ ಇದೆ ಅವನಿಗೆ ಕಾಮಿಡಿ ಕ್ರಿಯೇಟ್ ಮಾಡುವಂಥದ್ದು. ಸೊ ಅದನ್ನು ಯಾಕೆ ಅವ್ನು ಬಚ್ಚಿಡ್ತದನ್ನ ಅರ್ಥ ಆಗ್ತಿಲ್ಲ ನನಗೆ. ಬರೀ ಆ ಟೀಮ್ ಜೊತೆಗೆ ಸೇರಿಕೊಂಡು ಅಶ್ವಿನಿ ಜಾನಿಯವ್ರ ಜೊತೆಗೆ ಅವ್ನು ಕಾಮಿಡಿ ಒಂದು ಸೆನ್ಸ್ ಆಫ್ ಹ್ಯೂಮರ್ದು ಒಂದು ಇದಿದೆ, ಒಂದು ಪೋರ್ಷನ್ ಇದೆ. ಸೊ ಅದನ್ನು ಅವ್ನು ಓಪನ್ ಆಗಿ ಮಾಡಬೇಕು ಅಂತ ನನಗನ್ಸುತ್ತೆ. ಬಟ್ ಸಖತ್ತಾಗಿತ್ತು ಗುರು, ಇಡೀ ಮನೆ ಎದ್ದು ಬಿದ್ದು ನಗ್ತಾ ಇದ್ರು. ಕಾವ್ಯ ಅಂತೂ ಫುಲ್ ಮಲ್ಕೊಂಡೇ ಬಿಟ್ರು ಅವನು ಹಾರಿರೋವಂಥ ಆ ಒಂದು ಜಂಪ್ಗೆ ನೋಡ್ತಾ ಇದ್ರೆ. ಸಖತ್ತಾಗಿತ್ತು ಅಂತಲೇ ಹೇಳ್ತೀನಿ. ಓಕೆ, ಸೊ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇವತ್ತು ಅಗೇನ್ ಉತ್ತಮ ಕಳಪೆ ಬೇರೆ ಡಿಸ್ಕಷನ್ ನಡೆಯುತ್ತೆ. ಸೊ ನಿಮ್ಮ ಪ್ರಕಾರ ಯಾರು ಕಳಪೆ ಆಗಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಪ್ರಕಾರ ಏನೋ ಸುದಿನೇ ಕಳಪೆ ಅಂತ ಅನಿಸುತ್ತೆ. ಯಾಕಂದರೆ ಟಾಸ್ಕು ಅಂತ ಬಂದಾಗ ಎಲ್ಲೂ ಕೂಡ ಪರ್ಫಾರ್ಮ್ ಮಾಡಿಲ್ಲ. ಆ್ಯಂಡ್ ಮನೆ ಕೆಲಸ ಅಂತ ಬಂದಾಗಲೂ ಕೂಡ ಸ್ವಲ್ಪ ಕಷ್ಟಪಡ್ತಾನೆ. ಸೊ ಎಲ್ಲೂ ಕೂಡ ಇನ್ವಾಲ್ವ್ ಆಗಲ್ಲ. ಸೊ ಈ ಥರ ಎಲ್ಲ ಇದ್ದಾಗ ಒಂದು ಯಾರು ನಮ್ಮ ಕಳಪೆ ಅಂತಂದಾಗ ಸುದಿನೇ ಆಗಬೇಕು, ಇಲ್ಲ ಅಂತಂದರೆ ರಿಷಾನೇ ಆಗಬೇಕು ಅಂತ ಅನ್ಸುತ್ತೆ. ಬಟ್ ರಿಷಾ ಎಲ್ಲೂ ಕೂಡ ಅಷ್ಟೊಂದು ಕಾಣಿಸ್ಕೊಂಡಿಲ್ಲ. 1-2-3 ಸರಿ ಕಿರ್ಚಾಡಿರೋವಂಥದ್ದಿದೆ. ಆ್ಯಂಡ್ ಕ್ಯಾಪ್ಟನ್ ಮಾತು ಕೂಡ ಕೇಳಿಲ್ಲ. ಬೇರೆಯವರು ಹುಚ್ಚ ನಾನೇ ತೊಳಿಲಿ 50 ಸಾರಿ ಹಾಗೆ ಹೀಗೆ ಅಂತ ಕೆಲವೊಂದು ಮಾತುಗಳು ಬಂದಿದ್ದಾವೆ. ಬಟ್ ನನ್ನ ಪ್ರಕಾರ ಯಾರು ನಮ್ಮ ಸುದಿಯವರೇನೆ ಕಳಪೆ ಅಂತ ನನಗನ್ಸುತ್ತೆ. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಕ್ಕೆ ಈ ವಿಡಿಯೋದಲ್ಲಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ